ಬುದ್ಧನ ಜೀವನದಾಗ ಇಂಥದ್ದು ಒಂದು ಘಟನೆ ನಡೀತದೆ. ಬುದ್ಧನ ಜೀವನದಾಗ ಇಂಥದ್ದು ಒಂದು ಘಟನೆ ನಡೀತದೆ. ಬುದ್ಧಗೆ ಇನ್ನೂ ಸಿದ್ಧಾರ್ಥ ಆಗಿದ್ದ. ಸಿದ್ಧಾರ್ಥ ಆದಂಥ ಟೈಮ್ದೊಳಗೆ ನೋಡ್ರಿ, ವಿಚಾರ ಮಾಡ್ಕೊಡ್ರಿ, ಒಟ್ಟ ಅವ ಸಾವು ಅನ್ನೋದ ನೋಡಿರಲಿಲ್ಲ ಅಂತ ನೋಡ್ರಿ. ಯಾರು ಸಾಯ್ತಾರೆ ಅನ್ನೋದ ನೋಡಿದಿರಲಿಲ್ಲ ಅಂತ. ಸಾಯ್ತಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅವು ಭಾಳ ಮ್ಯಾಗಿ ಮೇಲೆ ನಿಂತ್ಕೊಂಡು, ಸ್ಟೇರ್ಕೇಸ್ ಮೇಲೆ ನಿಂತ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದ. ಯಾರೋ ಒಬ್ಬ ತೀರ್ಕೊಂಡಂಥ ಟೈಮ್ದೊಳಗೆ ಅವನ ಮೇಲೆ ಹಿಂಗೆ ರೊಕ್ಕ ಸುರಿಸ್ಕೊಂತ, ಒಂದಿಷ್ಟು ಹಾರ ಸುರಿಸ್ಕೊಂತ ಹಿಂಗೆ ಹೊಂಟಿದ್ರು. ಅವನು ಕಡೆ ಲಕ್ಷ್ಯ ಹೋಯ್ತು ಸಿದ್ಧಾರ್ಥ ಅಂದ, ಅದೇನದು ಅಂತ. ಇಲ್ಲ, ಅವ ಪ್ರಾಣ ಬಿಟ್ಟಾನ್ರಿ ಅಂತ ಹೇಳಿದ್ರು ಅವ್ರು ಮಗ್ಗಲಾಗಿದ್ದವ್ರು. ಸಾವಿನ ಸುದ್ದಿ ಅವನು ಕಿವಿಗೆ ಬಡಿಬಾರ್ದಂತ ಒಬ್ಬ ಋಷಿಮುನಿಗಳು ಹೇಳಿದ್ರು ಅದನ್ನು. ಆದರೆ ಅದನ್ನು ನೋಡ್ಲಾರ್ದಂಗೆ ಅವನು ಭಾಳ ಚಂದ ಕಾಪಾಡ್ಕೊಂಡು ಬಂದಿದ್ದರು. ಮದುವೆನ ಆಗಿದ್ದ, ಮಗನೂ ಹುಟ್ಟಿತ್ತು. ಯಾವಾಗ ಮ್ಯಾಗ ನಿಂತ್ಕೊಂಡು ಅಲ್ಲಿ ಬರುವಂಥ ಒಂದು ಹೆಣವನ್ನು ನೋಡಿದ, ಶವವನ್ನು ನೋಡಿದ. ಅದೇನು ಅಂತ ಕೇಳಿದ. ಏನು ಅಂತ ಕೇಳಿದ ಕೂಡಲೇ ಅವಾಗ ಪಕ್ಕದಾಗಿದ್ದವ್ರು ಹೇಳಿದರು, ಆ ವ್ಯಕ್ತಿ ಮರಣವನ್ನು ಹೊಂದ್ಯಾನ, ಆತ ಸತ್ತಾನ, ಆತ ಹೆಣವಾಗ್ಯಾನ, ಜೀವನ ಮುಗಿದೈತೆ ಅಂತ ಹಿಂಗೆಲ್ಲ ಕಲ್ಪನೆ ಕೊಟ್ಟ ಮೇಲೆ ಸಿದ್ಧಾರ್ಥಗೆ ಒಂದು ಜ್ಞಾನೋದಯ ಆಯಿತು. ಏನು ಜ್ಞಾನೋದಯ ಆಯ್ತು ಗೊತ್ತೇನು? ಮನುಷ್ಯ ಹುಟ್ಟಿದ ಮೇಲೆ ಸಾಯ್ತಾನ ಅನ್ನೋದಾದ್ರೆ ಎಷ್ಟು ನೋಡ್ರಿ, ಜ್ಞಾನೋದಯ ಆಗಕ್ಕೆ ಭಾಳ ಘಟನೆ ಬೇಕಂತಲ್ಲ, ಸಣ್ಣ ಸಣ್ಣ ಘಟನೆ ಜ್ಞಾನೋದಯ ಮಾಡ್ತಾವೆ. ಒಬ್ಬ ಮನುಷ್ಯ ಸಾಯ್ತಾನ ಅನ್ನೋದಾದ್ರೆ ಮತ್ತು ಸತ್ತ ಮೇಲೆ ಅವ ಬದುಕಕ್ಕೆ ಬರಂಗಿಲ್ಲ ಅನ್ನೋದಾದ್ರೆ, ನಾ ಇಷ್ಟಾಕೊಂಡ ದಿವಸಗಳನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ, ನಾನೇನು ಜೀವನದಾಗ ಮಾಡಲೇ ಇಲ್ಲಲ್ಲ, ನಾ ಬರೀ ಉಣ್ಣಕ್ಕೆ ಬಂದವೇನು, ಬರೀ ತಿನ್ನಕ್ಕೆ ಬಂದವೇನು, ಬರೀ ಸಂಸಾರ ಮಾಡಿ ಮಕ್ಕಳು ಜನ್ಮ ಕೊಡಕ್ಕೆ ಬಂದವೇನು, ಇದರಿಂದ ಏನಾದರೂ ಈ ಜಗತ್ತು ಯಾಕೆ ಹುಟ್ಟ್ಯದ? ಈ ಜಗತ್ತು ಹುಟ್ಟೋದಕ್ಕಿಂತ ಮುಂಚೆಗೆ ಜಗತ್ತು ಏನಾಗಿತ್ತು? ಸಾವಂದ್ರೇನು? ಸಾವಿನ ನಂತರ ಏನಾಗ್ತೀವಿ? ಇಂಥ ಹಲವಾರು ಪ್ರಶ್ನೆಗಳು ಅವನ ಕಿವಿಯಾಗ ಬಂದು ಭಾಳ ಕಾಡಕತ್ತಿದ್ವು. ಹಾಗಾದರೆ ಬದುಕಿನ ದಿವ್ಯತೆಯನ್ನು, ಭವ್ಯತೆಯನ್ನು ಕಂಡುಕೊಡ್ಬೇಕು ಅಂತಂದರೆ ನಾನು ಮನೆ ಬಿಡಬೇಕು ಅನ್ನುವಂಥದ್ದು ತಲೆಯಾಗ ವಿಚಾರ ಬರ್ತದೆ. ಅರ್ಧ ರಾತ್ರಿ ಒಳಗೆ ಮಕ್ಕಳು ಮಕ್ಕೊಂಡಾವ, ಮನ್ಯಾಗ ಹೆಂಡತಿ ಮಕ್ಕೊಂಡಾಳ. ಹೆಂಡತಿ ಮಕ್ಕಳ ಮಕ ನೋಡಿ ಅವತ್ತು ರಾತ್ರಿ ಹೆಂಡತಿಗೆ ಮತ್ತು ಮಗನಿಗೆ ಹೇಳಾರ್ದಂಗೆ ಅರ್ಧ ರಾತ್ರಿ ಒಳಗೆ ಸಿದ್ಧಾರ್ಥ ಮನೆ ಬಿಟ್ಟು ಹೋಗಿ ಬೋಧಿ ವೃಕ್ಷದ ಗಿಡಕ್ಕೆ ಕುತ್ಕೊಂಡು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯ ಆದ ಮೇಲೆ ಸಿದ್ಧಾರ್ಥ ಹೋಗಿ ಬುದ್ಧನಾಗಿ ಪರಿವರ್ತನೆಯಾದ. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ವಿಚಾರ ಮಾಡಿರಿ, ಒಂದು ಸಾವು ನೋಡಿರ್ತಕ್ಕಂತಹ ಸಿದ್ಧಾರ್ಥ ರಾತ್ರಿ ಎದ್ದು ಮನೆ ಬಿಟ್ಟು ಹೋಗಿ ಬುದ್ಧನಾಗಿ ಪರಿವರ್ತನೆ ಹಾಕನ ಅನ್ನೋದಾದರೆ ಎಷ್ಟು ಮಂದಿ ಮಾಲಿ ಹಾಕಕ್ಕೆ ಹೋಗಿಲ್ಲ ನೀವು? ಎಷ್ಟು ಮಂದಿ ಮಾಲಿ ಹಾಕಕ್ಕೆ ಹೋಗಿಲ್ಲ? ಎಷ್ಟು ಮಂದಿ ಆ ಇದ್ರ ಮುಂದೆ ಕುತ್ಕೊಂಡು ಹತ್ತಿಲ್ಲ? ಎಷ್ಟು ಮಂದಿ ಹತ್ತಿಲ್ಲ ಹೇಳಿ ನೋಡೋಣ. ಎಷ್ಟೋ ಮಂದಿ ಹೋಗಿ ಮಣ್ಣು ಹಾಕಕ್ಕೆ ಹೋದವ್ರು ಅದಾರ, ಹೊತ್ಕೊಂಡು ಹೋದವ್ರು ಅದಾರ, ಮಾಲೆ ಹಾಕಕ್ಕೆ ಹೋದವ್ರು ಅದಾರ. ಇಷ್ಟೆಲ್ಲ ಆದರೂ ಸಹಿತ ನಾನು ಇವನಂಗೆ ಒಂದು ದಿವಸ ಸಾಯಾವಧಿನ ಅನ್ನುವಂಥ ಜ್ಞಾನೋದಯ ಯಾರಿಗಾಗ್ತದೆ? ಅವ ಜೀವನದಾಗ ಎಂದೂ ಕೂಡ ತಪ್ಪು ಮಾಡೋದಿಲ್ಲ. ಇದನ್ನು ತಲೆಯಾಗಿ ಇಟ್ಕೊಳ್ಬೇಕು. ನೀವು ಒಂದು ಸಾವು ನೋಡಿರ್ತಕ್ಕಂಥ ಸಿದ್ಧಾರ್ಥ ಇಷ್ಟಾಕೊಂಡ ಬದಲಾವಣೆ ಆಗ್ತಾನೆ ಅನ್ನೋದಾದ್ರೆ, ಇಲ್ಲೇ ನಮ್ಮ ಮಹಾರಾಷ್ಟ್ರದೊಳಗೆ ಒಬ್ಬ ದೊಡ್ಡ ವ್ಯಕ್ತಿ ನೋಡ್ರಿ, ಹೊಸದಾಗಿ ಮದುವೆ ಆಗಿತ್ತು. ಮದುವೆ ಆದ ಕೂಡಲೇ ಒಂದೇನೋ ಬರ್ತೈತೆ ನೋಡ್ರಿ, ಮದುವೆ ಆದ ಕೂಡಲೇ ಒಟ್ಟ ಹೆಂಡತಿ ಮೇಲೆ ಇಟ್ಟು ಪ್ರೇಮ ಇದ್ದ, ಭಾರಿ ಪ್ರೇಮ ಇದ್ದ. ಒಂದು ಕ್ಷಣನೂ ಹೆಂಡತಿ ಬಿಟ್ಟು ಇರಬಾರ್ದಂತ ತಿಳ್ಕೊಂಡು ಯೋಚನೆ ಮಾಡಿ ಇರುವಂಥ ಅವನು. ಇದೇ ಮಹಾರಾಷ್ಟ್ರದೊಳಗನೆ ಆಗ್ತದೆ. ವಿಚಾರ ಮಾಡಿಕೊಡ್ರಿ, ಯಾವಾಗ ಹೆಂಡತಿ ಬಿಟ್ಟು ಒಂದು ಕ್ಷಣನೂ ಇರಬಾರ್ದಂತ ವಿಚಾರ ಮಾಡ್ತಿದ್ದ, ಇನ್ನು ಇವಂಗೆ ಹೇಳಿ ಕಳಿಸಿದ್ರೆ ಹೆಂಡತಿಯನ್ನು ಬಿಟ್ಟಿರಂಗಿಲ್ಲ ಅಂತ ತಿಳ್ಕೊಂಡು ಇವ ಹೊರಗೆ ಹೋದಾಗ ಇವು ಸುನೆ ಅಂತ ಬರ್ತಾವಲ್ರಿ, ಸುನೆ ಅಂತ ಬರ್ತಾವಲ್ರಿ, ಅದಕ್ಕೇನಂತಾರೆ ನಿಮ್ಮ ಕಡೆ ಮಹಾರಾಷ್ಟ್ರದಾಗ ಏನಂತಾರೆ? ಸುನೇನ ಅಂತಾರಲ್ರಿ. ಅಂದ್ರೇನು? ಆ ಹೊಸ್ದಾಗಿ ಮದುವೆ ಆದವರು ಗಂಡ ಹೆಂಡತಿ ಮಕ್ಕ ನೋಡ್ಬಾರ್ದು, ಏನು ಅತ್ತಿ ಸೊಸಿ ಮಕ್ಕ ನೋಡ್ಬಾರ್ದು? ಏನ್ರಿ ಅದು? ಏನ್ರಿ ಮುರುಗಪ್ಪತ್ತೆ? ಏನ್ರಿ ಅದು? ಒಟ್ಟು ಅತ್ತಿ ಸೊಸಿ ಅವ್ರನ್ನ ಬದಲಿಸ್ತಾರ, ಗಂಡ ಹೆಂಡತಿಯನ್ನು ದೂರ ಮಾಡ್ತಾರೆ, ಹೌದಿಲ್ಲ? ಅದಕ್ಕೆ ಸುನೆ ಅಂತಾರೆ. ಹಿಂಗೆ ಸುನೆ ಬಂದ ಕೂಡಲೇ ಇವಂಗೆ ಹೇಳಿದ್ರೆ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಹೊಳಿ ದಾಟಿ ಆ ಕಡೆ ಊರಿತ್ತದು. ಹೊಳಿ ದಾಟಿ ಆ ಕಡೆ ಊರಿತ್ತಲ್ಲ, ಊರಿದ್ದಾಗ ಆ ಹೆಣ್ಮಗಳನ್ನ ಏನು ಮಾಡಿದರು, ಇವ ಹೊರಗೆ ಹೋದಾಗ ಹೋಗಿ ಮನೆಗೆ ಬಿಟ್ಟು ಬಂದರು. ತವ್ರ ಮನೆಗೆ ಬಂದು ನೋಡ್ತಾನೆ, ಹೆಂಡತಿ ಎಲ್ಲಿ ಬಾಯ್ಕೋ ಕುಟಗಿಯಲ್ಲಿ ಚಲೋ ಆಯ್ತು ಮನ್ಯಾಗ ಹುಡುಕ್ಯಾಡಕತ್ತ ಕೂಡಲೇ ಹೇಳ್ಬೇಕಲ್ಲ ಮತ್ತು ಮನ್ಯಾಗ, ಇಲ್ಲಪ್ಪ ನೀನು ಹಿಂಗೆ ಮಾಡ್ತೀಯ ಅಂತಾನೆ ನೀ ಹೊರಗೆ ಹೋದಾಗ ನಾವು ಹೋಗಿಬಿಟ್ಟು ಬಂದೀವಿ, ತವ್ರ ಮನೆಗೆ ಹೋಗ್ಯಾಳ, ಇದು ಸುನೆ ಅದ, ಹಾಗಾಗಿ ಸುನೆ ಮುಗಿದ್ಮೇಲೆ ಮತ್ತೆ ಕರ್ಕೊಂಬರ್ತೀವಿ, ಅಲ್ಲಿ ಮಟ್ಟ ಆನಂದವಾಗಿರು ಅಂತ ಅಂದಾಗ ಅವ ಅಂತಾನ, ಸುನೆ ಅಂತಂದ್ರೆ ಅತ್ತಿ ಸೊಸಿ ಮಕ್ಕ ನೋಡ್ಬಾರ್ದು ಅನ್ನೋದಾಗಿದ್ರೆ ಮತ್ತು ಹೆಂಡತಿ ಅಟ್ಟ ಕಲಿಸ್ಬೇಕಂತ ಯಾಕೆ ವಿಚಾರ ಮಾಡಿ ನೀವೇ ಹೋಗ್ಬೇಕಾಗಿತ್ತಲ್ಲ ಕಾಶಿ ಕಡೆ ಅಂದವ. ಹೆಂಡ್ತಿನಲ್ಲಿ ಯಾಕೆ ಕಳಿಸ್ಬೇಕು? ನೀವೇ ಕಾಶಿಗೆ ಹೋಗ್ಬಿಟ್ಟಿದ್ರೆ ಮುಗಿದೋಕ್ಕಿತ್ತಲ್ಲ. ಅವಾಗ ಮತ್ತು ಅವಾಗ ಏನು ಹೇಳೋಕ್ಕಾಗತ್ತೆ? ಅಂಥ ಮಂದಿನೂ ಹುಟ್ಟೈತಿ ಇತ್ತಿತ್ತಾಗ. ಮದುವೆ ಆದ ಕೂಡಲೇ ಮೊದಲು ಮಾಡೋ ಕೆಲಸನೇ ದೊಡ್ಡದು. ಏನಪ್ಪ ಅಂದ್ರೆ ತಂದೆ ತಾಯಿ ಹೊರಗೆ ಹಾಕೋದು. ಮದುವೆ ಆಗಿ ಬಂದ್ರೆ ಏನಾಕೈತೆ ಅನ್ಸುತ್ತೆ, ಹೊರಗೆ ಹಾಕಿಬಿಡೋದು, ಅಡಿ ಕಿತ್ಕೊಂಡು ಅಂತ ತಿಳ್ಕೊಂಡು. ತಂದೆ ತಾಯಿಯಾರ ಹೊರಗೆ ಹಾಕಿರ್ತಾರೆ, ಅವ್ರು ಗಟ್ಟಿದ್ರೆ ಇವರು ಹೊರಗೆ ಹೋಗಿರ್ತಾರೆ ಕಿತ್ಕೊಂಡು. ಹಂಗೆ ಮಾಡೋದ್ರಿಂದ ಅದಕ್ಕೆ ಸಂಸಾರ ಅನ್ನೋಕ್ಕಾಗೋದಿಲ್ಲ. ವಿಚಾರ ಮಾಡಿಕೊಡ್ರಿ. ಯಾವಾಗ
ಹೆಂಡತಿ ಮನೆಯಾಗಿಲ್ಲ ಅನ್ನೋದು ಗೊತ್ತಾಯ್ತು. ರಾತ್ರಿ ಮಲ್ಕೊಂಡಿದ್ದ, ರಾತ್ರಿ ಮೊಮ್ಮಕ್ಳು ಎಚ್ಚರ ಆಗಿಬಿಡ್ತು. ಇಲ್ಲ ನಾ ಹೇಗಾದ್ರೂ ಮಾಡಿ ಹೆಂಡತಿ ನೋಡಬೇಕೀಗ ಅಂತ ತಿಳ್ಕೊಂಡು ಹೊರಗೆ ಬರ್ತಾನೆ. ಕತ್ತಲು ಕವಿ ಆಗಿಬಿಟ್ಟದ, ಕಾರ್ತಿಕದ ಕತ್ತಲ. ಆ ಕತ್ತಲದಾಗ ಏನು ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗೋಲ್ಲು. ಓಡ್ಕೊಂತ ಹೋದ. ಹೊಳಿ ಒಳಗೆ ಅಷ್ಟೊತ್ತಿನಾಗ ಯಾರು ಇರ್ಬೇಕು? ಈ ಕಡೆ ದಂಡಿಯಿಂದ ಆ ಕಡೆ ದಂಡಿ ಮುಟ್ಬೇಕಲ್ಲ. ಈ ಕಡೆ ದಂಡಿಯಿಂದ ಆ ಕಡೆ ದಂಡಿ ಮುಟ್ಬೇಕಾದ್ರೆ ತೆಪ್ಪಿರಲಿಲ್ಲ. ಒಂದು ದೊಡ್ಡ ಬಡ್ಡಿ ಬಂದಂಗೆ ಬಂತು. ಆ ಬಡ್ಡಿಯನ್ನು ಹಿಡ್ಕೊಂಡು ಆ ಕಡೆ ಹೋಗಿ ದಡ ಮುಟ್ಟಿದಂತ. ದಡ ಮುಟ್ಟಿ ನೋಡ್ತಾನೆ, ಅದು ದೊಡ್ಡ ಬಡ್ಡಿ ಆಗಿರಲಿಲ್ಲ. ಅವ ತಿಳ್ಕೊಂಡಿದ್ದು ಬಾಳೆಹಣ್ಣಿನ ದಿಂಡು ಅಂತ ತಿಳ್ಕೊಂಡು ಅದು ದಿಂಡು ಆಗಿರಲಿಲ್ಲ. ಯಾವನೋ ಒಬ್ಬ ಯಾವುದೋ ಹೊಡೆತಕ್ಕೆ ಸತ್ತಿದ್ದ. ಸತ್ತು ಹೆಣ ಆಗಿತ್ತು. ಅದು ಸತ್ತು ಹೆಣ ಹಿಡ್ಕೊಂಡು ಆ ಕಡೆ ದಂಡಿ ಮುಟ್ಟ್ಯ ನೋಡ್ರಿ. ತಲೆಯಾಗೇನೈತಿ? डोक्यात काय आहे? फक्त बायको आहे आणि दुसरं काही नाही. फक्त बायकोचं चित्र लक्षात. ಇಷ್ಟ ತಿಳ್ಕೊಳ್ರಿ. ಇಷ್ಟು ಯಾವಾಗ ಅದನ್ನು ದಿಂಡು ಅಂತ ಹಿಡ್ಕೊಂಡು ಹೋದ, ಶವ ಆಗಿತ್ತು. ಆದರೂ ವಿಚಾರ ಮಾಡಲಿಲ್ಲ. ಮೈಯೆಲ್ಲ ಪರಿಚಿಬಿಟ್ಟಾವ. ಯಾಕಂದ್ರೆ ಮುಳ್ಳು ಕಂಟಿ ಅದರೊಳಗೆ ಹೋಗಿಬಿಟ್ಟಾನ. ಮೈಯೆಲ್ಲ ಪರಿಚೈತಿ, ರಕ್ತ ಬರಾಕತ್ತದ. ಹೋದ ಮನೆ ಹತ್ರ ಹೋದ ಕೂಡಲೇ ಮುಂಚಿನ ಬಾಗಲ್ಲ ಹೋಗಿ ಇಷ್ಟೊತ್ತಿನಾಗ ಹಿಂಗೆ ಕದ ಬಡಿದ್ರೆ ಏನಂತಾರ ಅವ್ರು? ಇವನ ಆಕಾರ ನೋಡಿ ಇಷ್ಟೊತ್ತಿನಾಗ ಯಾಕೆ ಬಂದಾನಂತ ಗಾಬರಿ ಆಗ್ಬಾರ್ದು ಅಂತ ತಿಳ್ಕೊಂಡು ಹೆಂಗಾರ ಮಾಡಿ ನನ್ನ ಹೆಂಡತಿ ಮ್ಯಾಗ ಮಕ್ಕೊಂಡಿರ್ತಾಳೆ, ಅಲ್ಲೇ ಹೋಗ್ಬೇಕಂತ ಹಿತ್ತಲ ಬಾಗಲ್ಲ ಹೋಗಿ ನೋಡ್ತಾನೆ. ಒಂದು ಹಗ್ಗ ಎಳೆ ಬಿದ್ದಂಗೆ ಬಿದ್ದಿತ್ತಲ್ಲೇ. ಆ ಹಗ್ಗ ಹಿಡ್ಕೊಂಡು ಮ್ಯಾಗ ಹತ್ತಿ ನೋಡ್ತಾನೆ. ಅದು ಹಗ್ಗ ಆಗಿರಲ್ಲ, ಹೆಬ್ಬವಾಗಿತ್ತು ಅದು. ಈ ಕಡೆ ಹೆಣ ಹಿಡ್ಕೊಂಡು ಬಂದಾನ, ಆ ಕಡೆ ಹೆಬ್ಬ ಹಿಡ್ಕೊಂಡು ಹೊಂಟಾನ. ಇಷ್ಟೆಲ್ಲ ಆದಮೇಲೆ ಮೈಯೆಲ್ಲ ರಾಮರಾಗತ್ತಾಗಿತ್ತು. ನೋಡಕ್ಕೆ ಬರಲಾರ್ದಂಥ ವ್ಯವಸ್ಥೆ ಅವನ ದೇಹದೊಳಗೆ ಆಗಿಬಿಟ್ಟಿತ್ತು. ಯಾವಾಗ ಹಗ್ಗ ಹಿಡ್ಕೊಂಡು ಹೆಬ್ಬ ಹಿಡ್ಕೊಂಡು ಮ್ಯಾಗ ಹತ್ತಿದ. ರಾತ್ರಿ 1 ಗಂಟೆ 2 ಗಂಟೆ ಆಗಿತ್ತು. ಹೆಂಡತಿ ರೂಮ್ ಕದ ಹಿಂಗೆ ಬಡ್ದ. ಇಷ್ಟೊತ್ತಿನಾಗ ಇಲ್ಲಿ ಬಂದು ಯಾರು ಬಡಿತಾರೆ ಅಂತ ತಿಳ್ಕೊಂಡು ಹಿಂಗೆ ಕದ ತೆಗೆದು ನೋಡ್ತಾಳೆ. ಗಂಡು ಬಂದು ಮುಂದೆ ನಿಂತಾನೆ. ಗಂಡು ಬಂದು ಮುಂದೆ ನಿಂತು ಕೂಡ್ಲೇನ ಒಂದು ಕ್ಷಣ ಆನಂದ ಆಯಿತು, 2ನೇ ಕ್ಷಣ ಗಾಬರಿ ಆಯಿತು. ಅಲ್ರಿ ಮೈ ತುಂಬ ರಕ್ತ ಬರಾಕತ್ತದ. ಇಂಥ ರಾತ್ರಿ ಒಳಗೆ ದೊಡ್ಡ ಮಳೆ ಆಗ್ಯದ, ದೊಡ್ಡ ಹೊಳಿ ಬಂದದ. ಅದ್ರಾಗಿಂದ ಹೆಂಗೆ ಬಂದ್ರಿ ನೀವು? ಇಲ್ಲ, ನಾನೊಂದು ದೊಡ್ಡ ಬಾಳೆಹಣ್ಣಿನ ದಿಂಡು ಅಂತ ತಿಳ್ಕೊಂಡಿದ್ದೆ, ಅದು ಸತ್ತು ಹೆಣ ಆಗಿತ್ತು, ಅದನ್ನು ಹಿಡ್ಕೊಂಡು ಹೊಳಿ ದಾಟಿನಿ ಅಂದ. ಇಲ್ಲಿ ಹೆಂಗೆ ಹತ್ತಿದ್ರಿ? ನೀನು ಬರ್ತಿ ಅಂತ ಕಾರಣಕ್ಕೆ ಹಗ್ಗ ಬಿಟ್ಟಿ ಅಂತ ತಿಳ್ಕೊಂಡಿದ್ದೆ, ಅದು ಹೆಬ್ಬವಾಗೈತೆ, ಅದನ್ನು ಹತ್ಕೊಂಡು ಮ್ಯಾಗ ಬಂದೀನಿ ಅಂದ. ಇಷ್ಟು ಅಂದ ಕೂಡ್ಲೇನ ಹೆಂಡತಿ ಒಳಗೆ ಒಂದು ಕಾಲು ಇಟ್ಟಿದ್ದ. ಹೆಂಡತಿ ಒಂದು ಕಾಲು ಒಳಗಿಟ್ಟಿದ್ದ. ಒಳಗೆ ಒಂದು ಕಾಲು ಇಟ್ಟು ಕೂಡ್ಲೇನ ಆಕಿ ಹೆಂಡತಿ ಒಂದು ಮಾತು ಹೇಳಿದ್ಲು. ಆ ಒಂದು ಮಾತು ಎಷ್ಟು ಪರಿಣಾಮ ಆತು ಮನುಷ್ಯಗೆ ಅಂದ್ರೆ ಎಲ್ಲರೂ ತಿಳ್ಕೊಬೇಕು. ಅಲ್ರಿ, ನನ್ನ ನೋಡೋದಕ್ಕೆ ನಾ ಏನು ಹೊಳ್ಳಿ ಅಲ್ಲಿ ಬರತ್ತಿದ್ನೆ, ನಾನು ಹೊಳ್ಳಿ ಮನೆಗೆ ಬರತ್ತಿದ್ನೆ. ನನ್ನ ನೋಡೋದಕ್ಕೆ ಒಂದು ದೊಡ್ಡ ಬಾಳೆಹಣ್ಣಿನ ದಿಂಡು ಅಂತ ತಿಳ್ಕೊಂಡು ಹೆಣ ಹಿಡ್ಕೊಂಡು ಹೊಳಿ ದಾಟಿ ಬಂದಿರಿ. ಇಲ್ಲಿ ಹಗ್ಗ ಅಂತ ತಿಳ್ಕೊಂಡು ಈ ಹಬ್ಬ ಹಿಡ್ಕೊಂಡು ಮ್ಯಾಗ ಹತ್ತಿ ಬಂದಿರಿ. ನನ್ನ ನೋಡೋದಕ್ಕೆ ಇಷ್ಟ ಹಾಕೊಂಡ ಕಷ್ಟಪಟ್ಟಂಗೆ ಭಗವಂತನ ಬಗ್ಗೆ ಒಂದಿಷ್ಟು ಕಷ್ಟಪಟ್ಟು ಬಿಟ್ಟಿದ್ರೆ ಸ್ವತಃ ಭಗವಂತನ ನಿಮ್ಗೆ ಭೇಟಿ ಹಾಕಿದ್ನಲ್ರಿ ಅಂತ ಒಂದು ಮಾತು ಹೇಳಿದ್ ನೋಡ್ರಿ. ಇಷ್ಟು ಹೇಳಿದ ಕೂಡಲೇ ಒಂದು ಕಾಲು ಒಳಗಿಟ್ಟಿದ್ದ. ಒಂದು ಕಾಲು ಒಳಗಿಟ್ಟವನ ಹಿಂದೆ ತಗೊಂಡ. ಹೆಂಡತಿ ಹೇಳ್ಯಾಳ ಅಂದ್ರೆ ಇನ್ನು ಮುಂದೆ ಭಗವಂತನ ಚಿತ್ರ ನನ್ನ ಮನಸ್ಸಿನಾಗ ಹಾಕೋತೀನಿ, ಹೆಂಡತಿ ಚಿತ್ರ ತೆಗಿತೀನಿ ಅಂತ ತಿಳ್ಕೊಂಡು ಅವತ್ತ ರಾತ್ರಿ ಮನೆ ಬಿಟ್ಟು ಹೋದ. ಹೋಗಿ ಬೃಹತ್ ರಾಮಾಯಣಕ್ಕೆ ಭಾಷ್ಯವನ್ನು ಬರೆದ. ಅದಕ್ಕೆ ದೊಡ್ಡ ಅವನ ಹೆಸರಿನಾಗನ ಅದನ್ನು ರಾಮಾಯಣ ಅಂತ ಕರೀತಾರೆ. ಆ ವ್ಯಕ್ತಿ ಬೇರೆ ಯಾರಲ್ಲ, ಸಂತ ತುಳಸಿದಾಸ್ ಅನ್ನುವಂತಹ ದೊಡ್ಡ ವ್ಯಕ್ತಿಯಾಗಿ ಜಗತ್ತಿನೊಳಗೆ ತುಳಸಿ ರಾಮಾಯಣ ಅನ್ನುವಂಥದ್ದನ್ನು ಬರೆದ. ಒಂದು ಘಟನಾ ಪರಿಣಾಮ ಆಗಬೇಕಾಗಿತ್ತು ಅಂತಂದ್ರೆ ಭಾಳ ಘಟನೆನ ಬೇಕಂತಲ್ಲ. ಸಣ್ಣ ಸಣ್ಣ ಘಟನೆಗಳು ಇಷ್ಟಾಕೊಂಡ ಮನುಷ್ಯನನ್ನು ಪ್ರಭಾವಿತನನ್ನಾಗಿ ಮಾಡ್ತಾವ.